ನಡೆಸುತ್ತಾ ಬಂದಿದ್ದಾರೆ. ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಿರುವಂತಹ ಎಲ್ಲ ಮಹತ್ತಾದ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿವಸವೂ ಸಹ ದೇವರು ನಿಮ್ಮೊಟ್ಟಿಗೆ ಒಂದು ವಾಕ್ಯದೊಟ್ಟನ್ನು ಮಾತನಾಡಲು, ಆತನ ಒಂದು ಶಬ್ದವನ್ನ ನಿಮಗೆ ತಿಳಿಸಲು ಬಹಳ ಇಷ್ಟವುಳ್ಳವರಾಗಿದ್ದಾರೆ. ಅದೇನಂತೀರಾ? ಕೀರ್ತನೆ 97:5 ಸರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ಹಲ್ಲೆಲೂಯಾ. ದೇವರು ಇವತ್ತು ನಿನ್ನ ಜೀವಿತದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ನಿನ್ನ ಒಳಗಡೆ ದೇವರಿದ್ದಾನಲ್ಲ. ನಿನ್ನೆ ತಾನೇ ಒಂದು ವಾಕ್ಯದೊಟ್ಟಿಗೆ ಮಾತನಾಡಲ್ಪಟ್ರು, ನೀವು ಯಾರೆಲ್ಲ ಕ್ಷಮಿಸಲ್ಪಡ್ತೀರೋ ನಿಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಡ್ತದೆ ಅಂತ. ನಿಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟ ಕ್ಷಣವೇ ದೇವರು ನಿಮ್ಮೊಟ್ಟಿಗೆ ಇದ್ದಾನಲ್ಲ. ಕರ್ತನು ನಿಮ್ಮೊಟ್ಟಿಗೆ ಇರಬೇಕಾದಾಗ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋಗ್ತಾ ಇದ್ದಾವೆ. ಪ್ರಿಯ ಸಹೋದರ ಸಹೋದರಿ, ಅಂದ್ರೆ ಅರ್ಥ ಏನು ಗೊತ್ತಾ? ನಿನ್ನ ಜೀವಿತದಲ್ಲಿರುವಂತಹ ಸಮಸ್ಯೆಗಳು, ನಿನ್ನ ಜೀವಿತದಲ್ಲಿರುವಂತಹ ತೊಂದರೆಗಳು, ನಿನ್ನ ಜೀವಿತದಲ್ಲಿರುವಂತಹ ಕೇಡುಗಳು, ನಿನ್ನ ಜೀವಿತದಲ್ಲಿರುವಂತಹ ಎಲ್ಲಾ ಪ್ರಾಬ್ಲಮ್ಗಳು ಒತ್ತು ತರುವಂತಹ ದುಷ್ಟ ಸೈತಾನನು ನಿಮ್ಮ ಜೀವಿತದಲ್ಲಿ ಆತನು ಇಲ್ಲದಂತೆ ಕರಗಿ ಹೋಗ್ತಾನೆ. ಆತನು ನಿಲ್ಲೋದಿಲ್ಲ ನಿನ್ನ ಎದುರಿನಲ್ಲಿ. ಈ ವರ್ಷದ ವಾಗ್ದಾನ ಅದೇ ರೀತಿಯಾಗಿ ಬಂದಿದೆಯಲ್ಲ. ನಿನ್ನ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವು ನಿನ್ನನ್ನು ಜಯಿಸೋದಿಕ್ಕಾಗುವುದಿಲ್ಲ. ಖಚಿತವಾಗಿ ನಿನ್ನ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವು ನಿನ್ನನ್ನು ಜಯಿಸುವುದಿಲ್ಲ. ಹಲ್ಲೆಲೂಯಾ. ಈ ವಾಕ್ಯವು ಅದೇ ಹೇಳ್ತಾ ಇದೆ. ನಿನ್ನ ಜೀವಿತದಲ್ಲಿ ಏನಿದೆ, ನಿನ್ನ ಲೈಫಲ್ಲಿ ಯಾವುದು ನಿನ್ನನ್ನು ಬಾಧಿಸ್ತಾ ಇದೆ, ರೋಗ, ಚಿಂತನೆ, ಇದು ಬೆಟ್ಟದಾಗಿ ಬೆಳೆಯಲ್ಪಟ್ಟಿದೆ, ಪರ್ವತವಾಗಿ ಬೆಳೆಯಲ್ಪಟ್ಟಿದೆ. ಓ ಮೈ ಗಾಡ್, ಹಲ್ಲೆಲೂಯಾ. ಈ ರೋಗ ಅನ್ನುವಂಥದ್ದು ಪರ್ವತವಾಗಿ ಬೆಳೆದಿರುವಂತಹ ಈ ಸಮಸ್ಯೆಗಳು, ಸಾಲ ಅನ್ನುವಂಥದ್ದು, ಈ ಕೇಡುಗಳನ್ನು ಉಂಟು ಮಾಡುವಂತ ಜನಗಳು ಪರ್ವತದ ಹಾಗೆ ಬೆಳೆಯಲ್ಪಟ್ಟಿರುವಂತಹ ಎಲ್ಲಾ ಜನರು, ಎಲ್ಲಾ ಸಮಸ್ಯೆಗಳು, ಎಲ್ಲಾ ರೋಗಗಳು, ಎಲ್ಲಾ ಸಾಲ ಬಾಧೆಗಳು ದೇವರು ಹೇಳ್ತಾ ಇದ್ದಾನೆ ಆತನ ಎದುರಿನಲ್ಲಿ ಇಂದು ಕರಗಿ ಹೋಗಲಿಕ್ಕಿದೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಯಾವುದು ನಿನ್ನ ಲೈಫಲ್ಲಿ ಬಹಳ ಬಹಳ ಬಹಳವಾಗಿ ನಿನ್ನನ್ನು ಬಾಧಿಸ್ತಾ ಇದೆ, ನಿನಗೆ ಒಂದು ಅವಮಾನಗಳಿಗೆ ಈಡು ಮಾಡುವಂಥದ್ದಾಗಿದೆ, ನಿನ್ನನ್ನು ತೊಂದರೆಗೆ ಒಳಪಡಿಸುವಂಥದ್ದಾಗಿದೆ, ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನೀನು ಅದನ್ನ ಸಕ್ಸಸ್ ಮಾಡೋಕ್ಕಾಗದಲ್ಲೇ ಇರುವಂಥದ್ದು, ಕರ್ತನ ಹೇಳ್ತಾ ಇದ್ದಾನೆ ಇಂದು ದೇವರು ನಿನ್ನ ಜೊತೆಯಲ್ಲಿರೋದ್ರಿಂದ, ನಿನ್ನ ಜೊತೆಯಲ್ಲಿ ದೇವರಿರೋದ್ರಿಂದ ಪರ್ವತದ ಹಾಗೆ ಹೇಗೆ ಮೇಣದಂತೆ ಕರಗಿ ಹೋಯಿತು ನಿನ್ನ ಎಲ್ಲಾ ಸಮಸ್ಯೆಗಳನ್ನ ದೇವರು ಇವತ್ತು ಕರಗಿ ಹೋಗುವಂತೆ ದೇವರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗಿ ದೇವರ ವಾಕ್ಯ ಹೇಳುತ್ತದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಈ ಒಂದು ವಾಕ್ಯದ ಲೈನಿಂದನೇ ಈ ಒಂದು ಸೇವೆಯನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ನಿನ್ನ ಜೀವಿತದಲ್ಲಿರುವಂತಹ ಎಲ್ಲಾ ತೊಂದರೆಗಳನ್ನು ದೇವರು ನಾಶ ಮಾಡಲಿಕ್ಕಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನು ನೀನು ದೇವರಿಗೆ ಸಮರ್ಪಣೆ ಮಾಡು. ಒಂದು ಜಾಗದಲ್ಲಿ ಇಸ್ರೇಲ್ ಜನಗಳು ಮಂಜೂಷದ ಪೆಟ್ಟಿಗೆಯನ್ನ ಒತ್ತುಕೊಂಡು ಯಾಜಕರ ಮುಂದೆ ಬರುವಾಗ ಅದು ದಡ ಮೀರಿ ಹರಿಯುವಂತ ಯೋರ್ದಾನ್ ಹೊಳೆ, ಸುಗ್ಗಿ ಕಾಲಗಳಲ್ಲಿ ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ. ದೇವರು ಹೇಳುತ್ತಾರೆ, ನಿಮ್ಮನ್ನ ನೀವು ಶುದ್ಧಿ ಮಾಡಿಕೊಳ್ಳ್ರಿ, ನಾಳೆ ದೇವರು ನಿನ್ನ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ ಎಂಬುದಾಗಿ. ಆಗ ಅವರು ಶುದ್ಧಿ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಮಂಜೂಷದ ಪೆಟ್ಟಿಗೆಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಯಾಜಕರು ನೀರಿನಲ್ಲಿ ಕಾಲು ಅದ್ದುತ್ತಲೇ 2 ಭಾಗವಾಗಿ ಮಾರ್ಪಡುತ್ತದೆ. ನಿನ್ನ ಜೀವಿತದಲ್ಲಿ ಈ ಪರ್ವತದಾಗಿ ಬೆಳೆಯಲ್ಪಟ್ಟಿರುವಂತಹ ಪ್ರತಿಯೊಂದೊಂದು ದೇವರಾಗಿರುವ ಬೆಂಕಿಯಾಗಿರುವಂತಹ ಯೇಸು ಕ್ರಿಸ್ತನ ಮುಂದೆ ನಿನ್ನ ನಂಬಿರುವಂತಹ ದೇವರ ಮುಂಭಾಗದಲ್ಲಿ ಅದು ಸಂಪೂರ್ಣವಾಗಿ ಕರಗಿ ಹೋಗ್ತದೆ. ಇವತ್ತು ದೇವರೆಂಬ ಬೆಂಕಿ ನಿನ್ನ ಒಳಗಡೆ ಪ್ರವೇಶವಾಗ್ತಾ ಇದೆ, ನಿನ್ನ ಒಳಗಡೆ ಪ್ರವೇಶವಾಗ್ತಾ ಇದೆ. ಬೇಡದಾಗಿ ಕರಗಿ ಹೋಗ್ತದೆ. ನಿನ್ನ ಹೃದಯದ ಮೇಲೆ ಕೈಯನ್ನು ಇಟ್ಟು ಇಂದು ನೀನು ಪ್ರಾರ್ಥನೆ ಮಾಡು. ಯಾವುದು ನಿನ್ನ ಜೀವಿತದಲ್ಲಿ ಪರ್ವತದ ಹಾಗೆ ಇದೆಯೋ ಅದನ್ನ ದೇವರ ಮುಂದೆ ಹೇಳು. ಯೇಸುವೆ, ಈ ಒಂದು ಸಮಸ್ಯೆ, ಈ ರೋಗ, ಈ ಸಾಲ, ಈ ಕುಟುಂಬದ ಒಂದು ಜಂಜಾಟಗಳು, ಈ ಪ್ರಾಬ್ಲಮ್ಗಳು ಇಂದು ಇವತ್ತು ಕರಗಿ ಹೋಗಲಿ. ಹಲ್ಲೆಲೂಯಾ. ಎಷ್ಟೋ ಜನರ ಕಣ್ಣೀರನ್ನು ಇವತ್ತು ಒರೆಸ್ತಾ ಇದ್ದಾರೆ ದೇವರು. ದೇವರ ಆತ್ಮನಿಂದ ನಾನು ನೋಡ್ತಾ ಇದ್ದೀನಿ. ಇದನ್ನು ಕೇಳಲ್ಪಡುವಂತವರ ನಿಮ್ಮ ಹೃದಯಗಳಲ್ಲಿ ಕೆಲವರು ಹೃದಯಗಳು ದುಃಖದಲ್ಲಿ, ಕಣ್ಣೀರುಗಳಲ್ಲಿ ಹಾದು ಹೋಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಇವತ್ತು ದೇವರು ಆ ಕಣ್ಣೀರೆಂಬ ಪರ್ವತವನ್ನ,
ಆ ದುಃಖವೆಂಬ ಪರ್ವತವನ್ನ ಇವತ್ತು ದೇವರು ನೀಗಿಸಲಿಕ್ಕಿದ್ದಾನೆ. ಅಲ್ಲೆಲ್ಲೂಯ್ಯ. ಕಡೆಗಳ ಮುಚ್ಚಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ. ಕರ್ತನೇ ಸ್ತೋತ್ರ ಅಪ್ಪ. ಯಾರೆಲ್ಲ ನಂಬಿಕೆಯಿಂದ ತಮ್ಮ ಹೃದಯದ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು ದೇವರೇ, ಅವರ ಜೀವಿತದಲ್ಲಿರುವಂತ ಯಾವುದೇ ಪರ್ವತದ ಹಾಗೆ ಸಮಸ್ಯೆಗಳವರನ್ನ ದೇವರೇ ಬಾಧಿಸ್ತಾ ಇರುವುದಾದ್ರು ಯೇಸು ಕ್ರಿಸ್ತನ ನಾಮದಲ್ಲಿ ಈಗಲೇ ಆ ಪರ್ವತದಾಗಿರುವಂತ ಎಲ್ಲಾ ಸಮಸ್ಯೆಗಳು ಮೇಣವು ಹೇಗೆ ಬೆಂಕಿ ಮುಂದೆ ಕರಗಿ ಹೋಗ್ತದೋ, ಇಂದು ಅವರ ಮುಂಭಾಗದಲ್ಲಿ ನೀನಿದ್ಯಾ, ಅವರ ಜೊತೆಯಲ್ಲಿ ನೀನಿದ್ಯಾ, ಅವರ ಒಳಗಡೆ ನೀನಿದ್ಯಾ ಸ್ವಾಮಿ. ನೀನು ಇರುವಾಗ ಅವರಿಗೆ ವಿರುದ್ಧವಾಗಿ ಬರುತ್ತಿರುವಂತ ಎಲ್ಲಾ ಸಮಸ್ಯೆಗಳನ್ನ ನೀನು ಪರ್ವತದ ಕರಗಿ ಹೋಗುವ ಹಾಗೆ ಮೇಣದಂತೆ ಪರ್ವತವು ಕರಗಿ ಹೋದಂತೆ ಅವರೆಲ್ಲರ ಸಮಸ್ಯೆಗಳನ್ನ ನೀನು ತೆಗೆದುಹಾಕಿದ ಗಾಯಿಸು. ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬೊಬ್ಬರ ಕಣ್ಣೀರುಗಳು, ದುಃಖಗಳು ಅದು ಈಗಲೇ ಗುಣವಾಗಲಿ ರಾಜನ, ನೀಗಿ ಹೋಗಲಿ ಸ್ವಾಮಿ. ದುಃಖಗಳು ನೀಗಿ ಹೋಗಲಿ, ಸುಸ್ಥತೆಯ ಶಕ್ತಿ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಎಲ್ಲಾ ಚಿಂತನೆಗಳು ದೂರವಾಗಲಿ ಯೇಸುವಿನ ನಾಮದಲ್ಲಿ. ಓ ರಿಮನ ಶಂದರ, ನಿನ್ನ ಕೃಪೆ ಪ್ರತಿಯೊಬ್ಬೊಬ್ಬರನ್ನ ಆವರಿಸಿದ. ಈಗ ಇಲ್ಲಿ ಪರ್ವತವು ಮೇಣದಂತೆ ಕರಗಿ ಹೋಯಿತು. ಇಂದಿವರ ಜೀವಿತದಲ್ಲಿದ್ದ ಎಲ್ಲಾ ಸಮಸ್ಯೆಗಳು ಕರಗಿ ಹೋಗಿದ್ದಕ್ಕಾಗಿಸೋದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.